ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಟ್ಟಾಭಿಷೇಕ ಮಾಡ್ಬೇಕು ಅಂದ್ರೆ ಕಾಯ ವಾಚ ಮನಸ ಹೆಂಡ್ತಿನ ಬಿಟ್ಟು ನಿನ್ ಜೀವನದಲ್ಲಿ ಬೇರೆ ಯಾರು ಇರಬಾರ್ದು. ಹಾಗಾದ್ರೆ ನನ್ಗೆ ಆ ಪಟ್ಟಾಭಿಷೇಕನೇ ಬೇಡಮ್ಮ. ದೇವಾಂಶ್, ಹೌದಮ್ಮ, ನನಗೆ ಪಟ್ಟಾಭಿಷೇಕ ಆಗ್ಲಿ ಜವಾಬ್ದಾರಿಗಳಾಗ್ಲಿ ಬೇಡ ಅಂತ ಅಪ್ಪನ್ಗೆ ಹೇಳ್ಬಿಡಮ್ಮ. ನನ್ನ ಪ್ರೀತಿ ಮುಂದೆ ಯಾವುದು ಹೆಚ್ಚಲ್ಲ. ನಿಮ್ಮಪ್ಪನ ಪ್ರಾಣಕ್ಕಿಂತ ಹೆಚ್ಚ ಈ ವಿಷಯ ನಿಮ್ಮಪ್ಪಂಗೇನಾದ್ರೂ ಗೊತ್ತಾದ್ರೆ ಜೀವಂತವಾಗಿರಲ್ಲ ಕಣೋ. ನೀನೇನು ಹೇಳ್ಬೇಡ. ನಿನ್ ಮನ್ಸಲ್ಲಾಗ್ಲಿ ನಿನ್ ಜೀವನದಲ್ಲಾಗ್ಲಿ ಒಂದ್ ಹೆಣ್ಣು ಮಾತ್ರ ಇರ್ಬೇಕು. ಅದು ನಿನ್ ಹೆಂಡ್ತಿನೇ ಆಗಿರ್ಬೇಕು. ಮತ್ತೆ ನಿನಗೆ ಪಟ್ಟಾಭಿಷೇಕ ಆಗ್ಬೇಕು. ನಾನಿಷ್ಟು ಹೇಳಿದ್ಮೇಲೂ ನನ್ನ ಮಾತು ಮೀರಿದ್ರೆ ನನ್ನ ಮೇಲೆ ಆಣೆ. ಅರ್ಥ ಆಯ್ತಲ್ವಾ?
ನಾನಿಷ್ಟು ಹೇಳಿದ್ಮೇಲೂ ನನ್ನ ಮಾತು ಮೀರಿದ್ರೆ ನನ್ ಮೇಲೆ ಆಣೆ. ಎಲ್ಲ ಸರಿಯಾಗೇ ಇದೆ ಅಜ್ಜಿ, ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ, ಅವಳು ಇಲ್ಲಿದ್ದಾಗ್ಲೇ ಎಲ್ಲಿ ನಿನ್ ಗಂಡನ್ ಹಾರಿಸ್ಕೊಂಡು ಹೋಗ್ತಾಳೋ ಅಂತ ಭಯ ಪಡ್ತಿದ್ದೆ. ಈಗ ನೋಡಿದ್ರೆ ಅವಳನ್ನು ನಿಮ್ಮನೆಗೆ ಸೇರ್ಸ್ಕೊಂಡಿದ್ದಾರೆ. ನಾನು ಇಲ್ಲೇ ಇದ್ದೀನಲ್ಲ ಅಜ್ಜಿ, ನೋಡ್ಕೋತೀನಿ ಬಿಡು, ಭಯ ಪಡ್ಬೇಡ. ಏನೇ ನಿನ್ ತಲೆ ನೀನ್ ನೋಡ್ಕೊಳ್ಳೋದು? 24 ಗಂಟೆ ಫೋನ್ ನೋಡ್ಕೊಂಡು ಕೂತಿರ್ತೀಯ. ಹುಷಾರಾಗಿರೇ. ಅಜ್ಜಿ, ಇಲ್ಲಿ ಅಕ್ಕಂಗಿನ್ನ ದೊಡ್ಡ ಡೇಂಜರ್ ತುಂಬಾನೇ ಇದೆ. ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡಕ್ ಬಿಡು. ಹಲೋ, ನೀವು FIR ಫೈಲ್ ಮಾಡಿರಿ. ನಾನು ದಶರಥರಾಮ್ ಅವ್ರ ಮನೆಗೆ ಹೋಗ್ತಿದ್ದೀನಿ. ಇವತ್ ನನ್ ಕತೆ ಮುಗ್ದೋಯ್ತು. ಅಯ್ಯೋ ಶ್ರೇಯಾ, ಯಾಕೆ? ಏನಾಯ್ತು? ಏನೂ ಆಗಿಲ್ಲ ಅಜ್ಜಿ, ನಾನು ಆಮೇಲೆ ಮಾಡ್ತೀನಿ. ಫೋನ್ ಇಡು ಫಸ್ಟ್. ಅಕ್ಕ, ಅಕ್ಕ ಇಲ್ಲಿ. ಅಕ್ಕ, ನಮಸ್ಕಾರ ದಶರಥರಾಮ್ ಅವರೇ. ನಮಸ್ಕಾರ. ನಮಸ್ಕಾರ ಇನ್ಸ್ಪೆಕ್ಟ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ. ಅಕ್ಕ, ಅಕ್ಕ, ಏನಾಯ್ತು ಶ್ರೇಯಾ? ಪ್ರಾಬ್ಲಮ್ ಆಗಿದೆ ಅಕ್ಕ. ನಾನ್ ಜಗಳ ಆಡದ್ನಲ್ಲ, CI ಅವರು ಮನೆಗ್ ಬಂದಿದ್ದಾರೆ. ಹೌದಾ? ಹೌದಕ್ಕ, ನೀನ್ ಒಂದ್ ನಿಮಿಷ ಬಾ ಇಲ್ಲಿ. ನೋಡಕ್ಕ. ನಿಮ್ಮ ಕಡೆಯವರೇ ಅವನ್ನ ತಮ್ಮ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಇಂಟ್ರಾಗೇಟ್ ಮಾಡಿದ್ವಿ, ಕೊನೆಗೆ 3rd ಡಿಗ್ರಿ ಕೂಡ ಟ್ರೈ ಮಾಡಿದೆ. ಆದರೂ ಅವನು ಬಾಯ್ ಬಿಡಲಿಲ್ಲ. ಅದಕ್ಕೆ ಈ ವರ್ಧನ್ಗೆ ಅಷ್ಟೊಂದು ಡಿಮ್ಯಾಂಡು. ಪ್ರಾಣ ಹೋದ್ರೂ ಹೆಸರೇಳಲ್ಲ. ಫೋನ್ ನಂಬರ್ ಇಟ್ಕೊಂಡು ಟ್ರೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. 1 ನಂಬರಿಂದ ಅವನಿಗೆ ಸುಮಾರು ಕಾಲ್ಸ್ ಬಂದಿತ್ತು. ಟ್ರೇಸ್ ಮಾಡಿ ನೋಡಿದ್ರೆ ಬೇರೆಯವ್ರ ಹೆಸರಲ್ಲಿ ಸಿಮ್ ಪರ್ಚೇಸ್ ಮಾಡಿದ್ದಾರೆ. ಲೊಕೇಶನ್ ಟ್ರೇಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಸಿಮ್ ಡೆಸ್ಟ್ರಾಯ್ ಮಾಡಿದ್ದಾರೆ.
ಸಿಮ್ ಉರ್ದಾಕಿ ಫೋನ್ ಬಿಸಾಕಿದ್ದೇನಲ್ಲ, ಖಂಡಿತ ಟ್ರೇಸ್ ಮಾಡೋಕ್ಕಾಗಲ್ಲ. ಈಗ ಏನ್ ಮಾಡೋದಕ್ಕ? ನೋಡಿದ್ರೆ ಅಷ್ಟೇ. ಹೆದರ್ಕೋಬೇಡ ಶ್ರೇಯಾ, ಏನು ಆ ಕೇಸ್ ವಿಷಯ ಮಾತಾಡಿ ಹೋಗ್ತಾರೆ ಅನ್ಸುತ್ತೆ. ಅಂದ್ರೆ ಅವ್ರು ಯಾರು ಅಂತ ತಿಳ್ಕೊಳಕ್ ಆಗೋದೇ ಇಲ್ವಾ? ಇಲ್ಲ ದಶರಥ್ ರಾಮ್ ಅವರೇ, ಅಷ್ಟು ಸುಲಭವಾಗಿ ಈ ಕೇಸ್ನ ಬಿಡಲ್ಲ. ಖಂಡಿತ ಅವ್ರು ಯಾರು ಅಂತ ನಾವು ತಿಳ್ಕೊತೀವಿ. ತಿಳ್ಕೋಬೇಕು ಇನ್ಸ್ಪೆಕ್ಟ್ರೆ. ನನಗೆ ನನ್ನ ತಮ್ಮ ಅಂದ್ರೆ ಪ್ರಾಣ. ಎಷ್ಟು ನಾಜೂಕಾಗಿ ಬೆಳೆಸಿದೀವಿ ಗೊತ್ತಾ? ಅವನ ಕಣ್ಣಲ್ಲಿ ಏನಾದರೂ ನೀರು ಬಂದ್ರೆ ನಮ್ಮ ಜೀವ ಎಲ್ಲ ಒದ್ದಾಡಿ ಹೋಗುತ್ತೆ. ಅಂಥದ್ರಲ್ಲಿ ಅವನ ಪ್ರಾಣನೇ ತೆಗೆಯೋದಕ್ಕೆ ನೋಡ್ತಾ ಇದ್ರೆ ನಾವು ಸುಮ್ಮನಿರ್ತೀವ? ಅವನು ಯಾವನೇ ಆಗಿರ್ಲಿ, ಅವನ್ನ ಸುಮ್ಮನೆ ಬಿಡಬಾರ್ದು. ಅವನಿಗೊಂದು ಗತಿ ಕಾಣಿಸ್ಬೇಕು. ನೆಟ್ಟಿಗೆ ನಿಂತ್ಕೊಳಕ್ ಬರಲ್ಲ ಇವನಿಗೆ, ನನಗೆ ಅಂತ್ಯ ಕಾಣಿಸ್ತಾನಂತೆ. ನಮ್ಮ ಹಿರಿಯರ ಪುಣ್ಯನೋ ಇಲ್ಲ ದೇವಾಂಶ ಅದೃಷ್ಟನೋ, ಅವಳು ಸರಿಯಾದ ಸಮಯಕ್ಕೆ ದೇವ್ರ ಥರ ಬಂದು ಅವನ್ನ ಕಾಪಾಡ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಎಂತ ಅನಾಹುತ ಆಗೋಗಿರೋದು. ಮತ್ತೆ ಅವ್ರು ಹೀಗೆಲ್ಲ ಮಾಡಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಆದಷ್ಟು ಬೇಗ ಅವ್ರನ್ನ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಆಗ ಮಾತ್ರ ನಮ್ಮೆಲ್ರಿಗೂ ನೆಮ್ಮದಿ ಸಿಗೋದು. ನೀವು ಗಾಬರಿ ಮಾಡ್ಕೋಬೇಡಿ. ತಪ್ಪಿತಸ್ಥರು ಯಾರೋ ಅವ್ರನ್ನ ಹಿಡಿಯೋ ಜವಾಬ್ದಾರಿ ನಂದು. ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೀನಿ. ಒಂದ್ ನಿಮಿಷ, ಕಾಫಿ ಕುಡ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಒಂದು 10 ನಿಮಿಷ ಕೂತ್ಕೊಳ್ಳಿ. ಸರಿ. ಅಮ್ಮ ಶ್ರೇಯಾ, ಕಾಫಿ ತಗೊಂಡ್ ಬಾ ಅಮ್ಮ. ಮುಗೀತಕ್ಕ, ನನ್ನ ಕತೆ ಎಲ್ಲ ಮುಗ್ದೋಯ್ತು. ಇವತ್ತಿಗೆ ನನ್ನ ಚಾಪ್ಟರ್ ಕ್ಲೋಸ್. ಹೆದರ್ಕೋಬೇಡ, ಏನೋ ಒಂದ್ ಮಾಡೋಣ. ಮಾಡಕ್ಕೇನು ಇಲ್ಲ ಅಕ್ಕ. ನನ್ನ ನೋಡಿದ ತಕ್ಷಣ ಇವಳು ಸೊಸೆ ಅಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈ ಮನೆಯಿಂದ ನನ್ನ ಹೊರಗಾಕ್ತಾರೆ. ಅಕ್ಕ, ಈ ಸರಿನೂ ನೀನೇ ಕಾಪಾಡ್ಬೇಕು. ನನ್ನ ಕಾಫಿ ತಗೊಂಬ ಅಂದ್ರೆ ನಾನ್ ತಗೊಂಡ್ ಹೋಗಕ್ಕಾಗಲ್ಲ, ನೀನೇ ತಗೊಂಡ್ ಹೋಗು. ನಾನಾ? ಹೌದಕ್ಕ, ಪ್ಲೀಸ್ 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 ಅಕ್ಕ. ಸರಿ. ಅಮ್ಮ ಶ್ರೇಯಾ, ಹಾ ಬಂದೆ ಅತ್ತೆ. ಅಯ್ಯೋ, ಆ ಕತೆ ಏನು ಅಂತ ಹೇಳಿ. ಇದೆಂತ ಗೋಳಪ್ಪ, ಕರ್ಮ ಕರ್ಮ. ಅಕ್ಕ ಬೇಗ ಅಕ್ಕ. ಆಯ್ತು ಇರು. ನಿಮ್ಮ ಸೊಸೆನಾ? ಹೌದು, ನನ್ ಸೊಸೆ ಶ್ರೇಯಾ.
ಇವಳು ನನ್ನ ಸೊಸೆ ಅಕ್ಕ, ಹೆಸರು ವೈದೇಹಿ ಅಂತ. ನನ್ನ ಮಗನ್ನ ಕಾಪಾಡಿದ್ದು ಇವಳೆ. ನೀನ್ ಯಾಕಮ್ಮ ತಗೊಂಡ್ ಬಂದೆ? ಶ್ರೇಯಾ ಎಲ್ಲಿ? ಅದು ಶ್ರೇಯಾ ಅಡ್ಗೆ ಮಾಡ್ತಿದ್ದಾಳತ್ತೆ. ಕಾನ್ಸ್ಟೇಬಲ್ ಹೇಳಿದ್ದು ನಿಜನಾ? ಒಂದ್ಸರಿ ಅವಳು ನೋಡಿ ಕನ್ಫರ್ಮ್ ಮಾಡ್ಕೊಂಡ್ಲಾ? ಮದುವೆಗೆ ಬರೋಕ್ಕಾಗ್ಲಿಲ್ವಲ್ಲ. ನಾನು ನಿಮ್ಮ ಸೊಸೆ ನೋಡದೆ ಇರೋದ್ರಿಂದ ಇವರೇ ನಿಮ್ಮ ಸೊಸೆ ಅಂತ ನಾನು ತಪ್ಪು ತಿಳ್ಕೊಂಡೆ. ಮೊನ್ನೆ ಕೃಷ್ಣಾಷ್ಟಮಿಗೆ ಬಂದಾಗಲೇ ಪರಿಚಯ ಮಾಡಿಸ್ಬೇಕು ಅನ್ಕೊಂಡೆ, ಆದರೆ ಅವತ್ತು ಆಗಲಿಲ್ಲ ಇನ್ಸ್ಪೆಕ್ಟ್ರೆ. ಅಯ್ಯೋ ಹೋಗ್ಲಿ ಬಿಡಿ ಮಾವ, ಇವಾಗ ಪರಿಚಯ ಮಾಡಿಸಿದ್ರೆ ಆಯ್ತು, ಮತ್ತೆ ಕನ್ಫ್ಯೂಷನ್ ಆಗೋಕ್ ಚಾನ್ಸೇ ಇರಲ್ಲ. ಶ್ರೇಯಾ, ಒಂದ್ ನಿಮಿಷ ಬಾಮ್ಮ. ಶ್ರೇಯಾ, ಅಡಿಗೆ ಮನೇಲಿದ್ದಾಳಾ? ಮತ್ ಯಾಕೆ ಮಾತಾಡ್ತಾ ಇಲ್ಲ? ನಾನು ಹೋಗಿ ನೋಡ್ತೀನಿ ರೀ ಅಜ್ಜಿ. ಹಾ. ಅಯ್ಯೋ ಅಕ್ಕ, ಈಗ ಏನ್ ಮಾಡೋದಕ್ಕ? ನನ್ಗೇನು ತೋಚ್ತಾ ಇಲ್ಲ. ಈಗ ಹೋದ್ರೆ ನನ್ ಕತೆ ಅಷ್ಟೇ. ಬಂದ್ಬಿಡ್ತಾಳೆ. ಏನೋ ಒಂದ್ ಮಾಡಕ್ಕ ಪ್ಲೀಸ್. ನಂಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಶ್ರೇಯಾ. ಶ್ರೇಯಾ, ಇನ್ನೂ ಎಷ್ಟು ಹೊತ್ತಮ್ಮ? ಇನ್ಸ್ಪೆಕ್ಟರ್ ಟೈಮ್ ಆಗ್ತಿದೆ, ಬೇಗ ಬಾ. ಆವತ್ತು ಇವ್ರು ಬಂದಿದ್ದಾಗ ಹೊಟ್ಟೆ ನೋವು ಅಂತ ನಾಟಕ ಆಡಿದ್ಲು. ಇವತ್ ನೋಡಿದ್ರೆ ರೆಸ್ಪಾನ್ಸೇ ಇಲ್ಲ. ಇವ್ರಿಗೆ ಹೆದರ್ಕೊಂಡು ಹೊರಗಡೆ ಬರ್ತಿಲ್ವಾ? ಇವತ್ತದ್ ಏನು ಅಂತ ಗೊತ್ತಾಗ್ಲೇಬೇಕು. ಏನಿದು? ವೈದೇಹಿ ಕೂಡ ಬರಲೇ ಇಲ್ಲ. ಅಡಿಗೆ ಮನೇಲೇ ಇದ್ದಾರ ಅವರು? ನಾನ್ ಹೋಗಿ ನೋಡ್ತೀನಿ ಅಜ್ಜಿ. ಅಯ್ಯೋ, ಅಕ್ಕ ಬರ್ತಿದ್ದಾರೆ. ಶ್ರೇಯಾ, ಏನ್ ಮಾಡ್ತಿದ್ಯಾ ಶ್ರೇಯಾ? ಇಲ್ಲೇ ಇದೆಯಾ ನೀನು? ಕರೆದ್ರು ಯಾಕೆ ಬರ್ಲಿಲ್ಲ? ಕೇಳಿಸ್ಲಿಲ್ವಾ? ಹಾಗಲ್ಲಕ್ಕ, ಇದೆಲ್ಲ ಜೋಡಿಸ್ತಿದ್ದೆ. ಅದೆಲ್ಲ ಏನು ಬೇಕಿಲ್ಲ, ನಿಮ್ಮ ಅಕ್ಕ ನೋಡ್ಕೋತಾಳೆ. ಅಕ್ಕ ಹಾಗಲ್ಲ, ನೀನ್ ಬಾ. ಅಕ್ಕ ಇಲ್ಲೇನೋ ಇದೆ. ಪರವಾಗಿಲ್ಲ, ಅವಳು ನೋಡ್ಕೋತಾಳೆ. ನೀನ್ ಬಾ ಅಂತ ಹೇಳ್ತಿಲ್ವಾ? ಅಕ್ಕ ಶ್ರೇಯಾ ಬಾ. ಅಲ್ಲೆಲ್ಲ ಕೆಲ್ಸ. ಅಕ್ಕ ಅಲ್ಲಿ